ANMR ನ್ಯೂಸ್ಗೆ ಸ್ವಾಗತ. ಕಿಶೋರ ವಿದ್ಯಾಭವನ ಹೆಸರು ನಾಮಕರಣ ಮಾಡಿದ್ದು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ದಿವಂಗತ ವೈಎಸ್ ಗುಂಡಪ್ಪ, ಮಾಜಿ ಸಚಿವರು ಹಾಗೂ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಚೌಡಾರೆಡ್ಡಿ. ಚಿಂತಾಮಣಿ ನಗರದಲ್ಲಿ ಕಿಶೋರ ಶಾಲೆಯ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಇಂದು ಬೆಂಗಳೂರು ಸೇರಿದಂತೆ ಹೊರದೇಶಗಳಲ್ಲಿಯೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಂಥ ಒಂದು ಶಾಲೆಗೆ ಹೆಸರು ನಾಮಕರಣ ಮಾಡಿದ್ದು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾಗಿದ್ದ ದಿವಂಗತ ವೈಎಸ್ ಗುಂಡಪ್ಪನವರು ಎಂದು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ತಂದೆ, ಮಾಜಿ ಗೃಹ ಸಚಿವರು ಹಾಗೂ ಕಿಶೋರ ವಿದ್ಯಾಭವನ ಶಾಲೆಯ ಅಧ್ಯಕ್ಷರಾದ A ಚೌಡರೆಡ್ಡಿರವರು ಹೇಳಿದರು. ಅವರು ನಗರದ ಕಿಶೋರ ವಿದ್ಯಾಭವನ ಶಾಲೆಯ 2026ನೇ ಸಾಲಿನ ವಾರ್ಷಿಕೋತ್ಸವವನ್ನು ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಕಿಶೋರ ವಿದ್ಯಾಭವನದ ಆವರಣದಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ತಂದೆ ದಿವಂಗತ MC ಆಂಜನೇಯರೆಡ್ಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಿ ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿ ನಮ್ಮ ಮನೆಯ ಹತ್ತಿರವೇ ಶಾಲೆಯನ್ನು ತೆರೆದು ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಪ್ರಾರಂಭ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಶಿಕ್ಷಣ ನೀಡಲು ನಮ್ಮ ತಂದೆಯವರು ಈ ಶಾಲೆಯ ಸಾಲದೆಂದು ಮಕ್ಕಳ ಅನುಕೂಲಕ್ಕಾಗಿ ಇದೇ ಜಾಗವನ್ನು ಬಾಡಿಗೆ ಕೊಡಿಸುತ್ತೇನೆ, ಅಲ್ಲಿ ಒಂದು ಶಾಲೆಯನ್ನು ಮಾಡಿ ಒಳ್ಳೆಯ ಶಿಕ್ಷಕರನ್ನು ಕರೆಸಿ ಶಾಲೆಯನ್ನು ನಡೆಸಬೇಕೆಂದು ನಮ್ಮ ತಂದೆ ತಿಳಿಸಿದರು. ಅದರಂತೆ ನಾನು ಸ್ಥಳೀಯವಾಗಿ ಸೇರಿದಂತೆ ನೆರೆಯ ಮದನಪಲ್ಲಿ ಮತ್ತಿತರ ಕಡೆ ಒಳ್ಳೆಯ ಶಿಕ್ಷಕರನ್ನು ಕರೆದುಕೊಂಡು ಬಂದು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿರುವುದಾಗಿ ಹೇಳಿದರು. ಇನ್ನು ಕಿಶೋರ ವಿದ್ಯಾಭವನ ಶಾಲೆಯ ಉತ್ತುಂಗಕ್ಕೇರಲು ಶಿಕ್ಷಕರು, ಪೋಷಕರು ತುಂಬ ಸಹಕಾರ ನೀಡಿದ್ದರಿಂದ ಒಳ್ಳೆಯ ಹೆಸರು ಪಡೆದುಕೊಂಡಿತು. ಇದರ ಜೊತೆಗೆ 10ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿ ಮತ್ತೆ ಉನ್ನತ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಬೆಂಗಳೂರು ಸೇರಿದಂತೆ ಹೊರದೇಶಗಳಲ್ಲಿಯೂ ಸಹ ಒಳ್ಳೆಯ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ನಮ್ಮ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಎಂದರು. ಕಿಶೋರ ವಿದ್ಯಾಭವನ ಸಂಸ್ಥೆಯ CEO ಡಾಕ್ಟರ್ MC ಬಾಲಾಜಿರವರು ಮಾತನಾಡಿ, ಕಿಶೋರ ವಿದ್ಯಾಭವನ ಶಾಲೆ ಶ್ರೀ ಕನ್ನಿಕಾ ಪರಮೇಶ್ವರಿ, ನಗರೇಶ್ವರ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ. ನಮ್ಮ ದೇಶದಲ್ಲಿ ಕಾನೂನು ಕಾಯ್ದೆ ಇದೆ, ಟ್ರಸ್ಟಿಗೂ ಒಂದು ಕಾಯ್ದೆ ಇರುತ್ತೆ. ಈ ವಿದ್ಯಾಸಂಸ್ಥೆ ಜಾಗವನ್ನು ಕಾನೂನುಬದ್ಧವಾಗಿ ಲೀಸ್ ಕೊಟ್ಟರು. 1973ನೇ ವರ್ಷದಲ್ಲಿ ಕೆಲವರು ಹೈಕೋರ್ಟ್ ಮೆಟ್ಟಿಲು ಹೋದ ನಂತರ 2014ರವರೆಗೂ ಇದರ ಮೇಲೆ ಕೆಲವರು ಹೋರಾಟ ನಡೆಸುತ್ತಲೇ ಇದ್ದಾರೆ. ಆದರೆ ಅವರ ಹೋರಾಟ ಎಲ್ಲವೂ ಶೂನ್ಯವಾಗಿದೆ. ಅವರು ಅಧರ್ಮವನ್ನು ನಾಶ ಮಾಡಿ ಮತ್ತೆ ಧರ್ಮ ಸ್ಥಾಪನೆ ಮಾಡಿದೆ ಎಂದು ತಮ್ಮ ಎದುರಾಳಿಗಳಿಗೆ ತಿರುಗೇಟು ನೀಡಿದರು. ಇನ್ನು ತಹಶೀಲ್ದಾರರ ಕೈಯಲ್ಲಿ ಸದರಿ ಶಾಲೆಯನ್ನು ಕೆಡವಲು ನೋಟಿಸ್ ಕೊಡುವ ಮೂಲಕ 2500 ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವುದಕ್ಕೆ ಹೊರಟರು. ಇದು ಕೇವಲ 2500 ಮಕ್ಕಳ ಭವಿಷ್ಯ ಅಲ್ಲ, 3000 ಕುಟುಂಬಗಳನ್ನು ಬೀದಿಗೆ ಎಳೆಯಬೇಕು ಅಂತ ಹೋದರು. ನಮ್ಮ ತಂದೆ ಚೌಡರೆಡ್ಡಿ ಅವರ ಕುಟುಂಬದ ತೇಜೋವಧೆ ಮಾಡೋಕ್ಕೆ ಹಾಗೂ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ 3000 ಕುಟುಂಬಗಳನ್ನು ಬೀದಿಗೆ ಹೋಗಿರುವಂಥ ವ್ಯಕ್ತಿಗಳನ್ನು ನೀವು ಸಮಾಜದಲ್ಲಿ ಏನಂತ ಹೆಸರಿಟ್ಟು ಕರೆಯುತ್ತಾರೋ ನೀವೇ ತೀರ್ಮಾನ ಮಾಡಿ ಎಂದರು. ಮುಂದಿನ ತಿಂಗಳು ಇದೇ ಜಾಗದಲ್ಲಿ 50,000 ಅಡಿಗಳ ಜಾಗದಲ್ಲಿ ಹೊಸ CBSE ಬ್ಲಾಕ್ ಕಟ್ಟಡವನ್ನು ಪ್ರಾರಂಭ ಮಾಡುತ್ತೇವೆ. ಇದು ತಮ್ಮೆಲ್ಲರ ಸಹಕಾರ. ತಾವು ನಮ್ಮ ಮೇಲೆ ಇಟ್ಟಿರುವ ಒಂದು ನಂಬಿಕೆಯಿಂದ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಎಂದ ಡಾಕ್ಟರ್ ಬಾಲಾಜಿ, ನಾವು ಭಗವದ್ಗೀತೆ, ಶ್ಲೋಕ, ಮಹಾಭಾರತ ಹಲವಾರು ಪ್ರಸಂಗಗಳನ್ನು ವಿವರಿಸುವ ಮೂಲಕ ತಮ್ಮ ರಾಜಕೀಯ ವಿರೋಧಿಗಳಿಗೆ ತಿರುಗೇಟು ನೀಡಿದ ಘಟನೆ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಂಗಳೂರಿನ ಜಯದೇವ ಆಸ್ಪತ್ರೆಯ ಕಾರ್ಡಿಯಾಲಜಿಸ್ಟ್ ಮತ್ತು ಎಲೆಕ್ಟ್ರೋಫಿಸಿಯಾಲಿಸ್ಟ್ ತಜ್ಞರಾದ ಡಾಕ್ಟರ್ ಸತೀಶ್ S ಮತ್ತು ಸತೀಶ್ ರವರ ತಮ್ಮ ಕಣ್ಣಿನ ತಜ್ಞ ಚಿಂತಾಮಣಿಯ ಡಾಕ್ಟರ್ ವೇಣುಗೋಪಾಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ವಿದ್ಯಾರ್ಥಿಗಳಿಂದ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ಮೂಡಿಬಂತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಪೋಷಕರು, ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಆನಂದಿಸಿದರು. ಇನ್ನು ಮುಖ್ಯ ಅತಿಥಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರಗಳನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು.